ಗತ ವೈಭವವನ್ನು ಸಾರುವ ಹಂಪಿ ಉತ್ಸವವು ನಿನ್ನೆ ಅದ್ಧೂರಿಯಾಗಿ ಚಾಲನೆಯನ್ನು ಗೊಂಡಿದೆ. ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಿನ್ನೆ ಹಂಪಿಯ ಗಾಯತ್ರಿ ಪೀಠದಲ್ಲಿ ಈ ಒಂದು ಹಂಪಿ ಉತ್ಸವಕ್ಕೆ ಅದ್ಧೂರಿ ಚಾಲನೆಯನ್ನು ನೀಡಿದ್ದಾರೆ. ಈ ಚಾಲನೆಯ ಜೊತೆಗೆ ಈ ಒಂದು ಕನ್ನಡ ಚಲನಚಿತ್ರದ ಸ್ಯಾಂಡಲ್ವುಡ್ಡಿನ ಸಾಕಷ್ಟು ಕಲಾವಿದರು ಪಾಲ್ಗೊಂಡು ಜನರನ್ನು ಮನೋರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರು ಹಂಪಿ ಉತ್ಸವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದು ಈ ಒಂದು ಹಂಪಿ ಉತ್ಸವವು ಯಶಸ್ವಿಗೊಂಡಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಮುಂದುವರೆದ ಭಾಗವಾದಂತಹ ಇಂದು 2ನೇ ದಿನ ಸಾಕಷ್ಟು ಕಲಾವಿದರಾದಂತಹ ಹೆಸರಾಂತ ನಟರಾಗಿರತಕ್ಕಂತಹ ಡಾಲಿ ಧನಂಜಯ್, ದರ್ಶನ್, ಚಿಕ್ಕಣ್ಣ, ರವಿಚಂದ್ರ ಸೇರಿದಂತೆ ಸಿನಿ ತಾರೆಯರ ಬಳಗವೇ ಬಂದು ಇಳಿಯಲಿದೆ. ನಿನ್ನೆಗಿಂತಲೂ ಇಂದು ಜನರು ಸಾರ್ವಜನಿಕವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಸುಮಾರು ಲಕ್ಷಗಟ್ಟಲೆ ಸಾರ್ವಜನಿಕರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಅದೇ ರೀತಿಯಾಗಿ ಈ ಒಂದು ಪ್ರವಾಸಿಗರಿಗೂ ಮತ್ತು ಸ್ಥಳೀಯರಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದಂತೆಯೇ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಮತ್ತು ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ತದನಂತರ ಈ ಒಂದು ಮಳಿಗೆಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅನಾನುಕೂಲಗಳು ಆಗದಂತೆಯೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಈ ಒಂದು ವಿಜಯನಗರದ ನೂತನ ಜಿಲ್ಲೆಯ SP ಆಗಿರತಕ್ಕಂತಹ ಈ ಒಂದು ಹರಿಬಾಬು ಅವರು ಕೈಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಗಳು ಜೊತೆಗೆ ಯಾವುದೇ ರೀತಿಯಾದಂತಹ ಅನಾನುಕೂಲಗಳು ನಡೆಯದಂತೆಯೇ ಈ ಒಂದು ಜಿಲ್ಲಾಧಿಕಾರಿಗಳಾಗಿರತಕ್ಕಂತಹ MS ದಿವಾಕರ್ ಅವರು ಸಹ ಮುತುವರ್ಜಿಯಿಂದ ಸುಮಾರು 1 ತಿಂಗಳಿಂದ ಕೆಲಸ ನಿರ್ವಹಿಸಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸದಂತೆಯೇ ಹಂಪಿ ಈ ಒಂದು 27ನೇ ಹಂಪಿ ವಿಶ್ವವಿಖ್ಯಾತ ಹಂಪಿ ಉತ್ಸವವನ್ನು ಯಶಸ್ವಿಗೊಳಿಸಲು ಬೇಕಾದಂತಹ ಎಲ್ಲ ರೀತಿಯ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳ ಮುತುವರ್ಜಿಯಿಂದ ತೆಗೆದುಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ರಾಜೇಶ್ ಜೊತೆ ವೀರೇಶ್, ಕರೂರ್, ಪವರ್ TV, ಬಳ್ಳಾರಿ ಅಂಡ್ ವಿಜಯನಗರ.